ಮನುಷ್ಯನ ಸುಖ, ಶಾಂತಿ, ಸಂತೋಷ ಇದು ಮೂರನ್ನು ಕಲ್ಟಿವೇಟು ಮಾಡ್ಕೋಬೋದು. ಟೆಂಪ್ರರಿ ಆಗಿರುತ್ತೆ, ಹೊರಟೋಗುತ್ತೆ. ಸುಖ ದುಃಖ ಆಗಿಬಿಡುತ್ತೆ, ಶಾಂತಿ ಅಶಾಂತಿ ಆಗೋಗುತ್ತೆ, ಆನಂದ ಅನ್ನೋದು ದುಃಖ ಮತ್ತೆ ಕಷ್ಟ ಬರುತ್ತೆ. ಇಲ್ಲ, ಶಾಶ್ವತವಾದ ಒಂದು ಪರಮ ಸುಖ ಅಂತ ಹೇಳ್ತೀವಿ, ಅದನ್ನು ಪಡ್ಕೋಬೋದು. ಮನುಷ್ಯನಿಗೆ ಪರಮ ಸುಖ, ಪರಮ ಶಾಂತಿ, ಶಾಶ್ವತವಾದದ್ದು ಪಡ್ಕೊಳ್ಬೇಕಾದ್ರೆ ಇದೆಲ್ಲ ಶಾಶ್ವತ ಅಲ್ಲ ಅಂತ ಗೊತ್ತಾಗೋಕ್ಕೆ ಅವನ ಸಂಸಾರದಲ್ಲಿ ಇರಲೇಬೇಕು. ಅವನಿಗೆ ಟೆಂಪ್ರರಿ ಸುಖ ಸೃಷ್ಟಿ ಮಾಡ್ಕೋಬೇಕು, ಯಾರೋ ಬಂದು ಕಿತ್ಕೊಂಡು ಹೋದಾಗ ಬುದ್ಧಿ ಬರಬೇಕು, ಆಮೇಲೆ ಶಾಶ್ವತತೆಗೆ ಹೋಗ್ತಾನೆ. ಅಲ್ಲಿವರೆಗೂ ಓದಾಡ್ತಿರ್ತಾನೆ. ಇದಕ್ಕೆ ಬಹಳ ಜೀವನಕ್ಕೆ ಬಹಳ ಹತ್ತಿರವಾದ ಉದಾಹರಣೆಯನ್ನು DVG ಕೊಟ್ಟಿದ್ದಾರೆ. ನಮಗೆ ಅವಸರ ಜಾಸ್ತಿ ಲೈಫಿನಲ್ಲಿ, ಬಹಳ ಅವಸರ. ಕಂಡಿದ ತಕ್ಷಣ ಅದನ್ನು ತೊಗೊಂಡ್ಬಿಡೋದು, ತಿನ್ಬಿಡೋದು ಅಂತ. ಅಂದರೆ ಒಂದು ಕಾಯಿನ ಹಣ್ಣಾಗೋಕ್ಕೂ ಬಿಡಲ್ಲ, ಅಂದರೆ ಒಂದು ಸಿಚುಯೇಷನ್ ಪೂರ್ತಿ ಒಂದು ಸ್ಥಿತಿಗೆ ಬರೋಕ್ಕೆ ಬಿಡಲ್ಲ, ಅಷ್ಟರಲ್ಲೇ ನಮಗೇನೋ ಫಲ ಸಿಕ್ಬಿಡ್ಬೇಕು ಅಂತ. ಆ ಅವಸರದ ಇದಕ್ಕೆ ಹೇಳ್ತಾರವರು ತಡಬಡಿಸೋದು ಅಂತ. ಮಿಡಿ ಚೇಪೆಕಾಯಿಗಳನ್ನ ತಡಬಡದೆ ತಿನ್ಬಿಡೋದು. ತಿಂದಾಗ ಇದು ಸುಮ್ಮನೆ ಇರುತ್ತೆ, ಹೊಟ್ಟೆ ಕಡಿಯತ್ತಲ್ವಾ, ಕಡಿಯತ್ತೆ. ಕಡಿಯೇ ಹೊಟ್ಟೆಗೆ ನಮ್ಗೆ ತಡ್ಕೊಳಕ್ಕಾಗಲ್ಲ, ಹಳ್ಳೆಣ್ಣೆ ಕುಡಿಯೋದು. ಹಳ್ಳೆಣ್ಣೆ ಕುಡಿದ್ಮೇಲೆ ಹಬ್ಬ ಸ್ವಲ್ಪ ವಾಸಿ ಈಗ ಅಂತ ಬಿಡ್ತಾ ಇದೆ ಅಲ್ವಾ, ನೋವು. ಇವಾಗ ಸುಖ, ಈ ಸುಖ ಮುಂಚೆನೂ ಇತ್ತು. ಸೀಬೆಕಾಯಿ ತಿನ್ನಕ್ಕೆ ಮುಂಚೆನೂ ಇತ್ತು. ಸೀಬೆಕಾಯಿ ತಿನ್ನೋದು ಯಾಕೆ, ಹೊಟ್ಟೆ ಕಡಿಯೋದು ಯಾಕೆ, ಹಳ್ಳೆಣ್ಣೆ ಕುಡಿಯೋದು ಯಾಕೆ, ಆಮೇಲೆ ಸುಖ ಬಿಡ್ತು ಅನ್ನೋದು ಯಾಕೆ, ಈಗ ಸುಖ ಅನ್ನೋದು ಯಾಕೆ? ಈ ರೀತಿ ತಾವೇ ಮೈ ಮೇಲೆ ಎಳ್ಕೊಂಡು ಕಷ್ಟನ, ಆಮೇಲೆ ಅದನ್ನು ನಿವಾರಿಸ್ಕೊಳ್ಳೋಕ್ಕೆ ಬಹಳ ಎಫರ್ಟ್ ಹಾಕಿ ಕೊನೆಯಲ್ಲಿ ಸದ್ಯ ನಿವಾರಣೆ ಆಯಿತು ಅಂತ ಹೇಳಿ, ಇದು ಕೊಡವಿಗೆ ಅಂದರೆ ಭೂಮಿನಲ್ಲಿರೋ ಜನಕ್ಕೆ ಈ ರೀತಿ ಸುಖದ ಭ್ರಾಂತಿ ಇದೆ ಅಂತ ಹೇಳ್ತಾರೆ. ಮಿಡಿ ಚೇಪೆ ಕಾಯಿಗಳ ತಡಬಡದೆ ನುಂಗುವುದು, ಕಡಿಯ ಹೊಟ್ಟೆಯಲ್ಲಿ ಹರಳೆಣ್ಣೆ ಕುಡಿಯುವುದು, ಬಿಡುತ್ತಿರಲು ನೋವಾಗ ಸುಖವೀಗಳೆನ್ನುವುದು, ಕೊಡವಿಗಿದೆ ಭೋಗವಿಧಿ ಮಂಕುತಿಮ್ಮ. ಇದೇ ಭೂಮಿಗೆ ಈ ಥರನೇ ಮಾಡ್ತಾರೆ. ನಾವು ಯಾವಾಗಲೂ ನಮ್ಮ ದೃಷ್ಟಿನ ಎಲ್ಲ ಕಡೆನೂ ಇಟ್ಟಿರಬೇಕು. ಅದು ಯಾವಾಗ ಆಗುತ್ತೆ? ಎಲ್ಲ ಕಡೆ ದೃಷ್ಟಿ ಇರೋದು ಯಾವಾಗ? ನಾವು ಒಳಗಡೆ ಖಾಲಿ ಇಲ್ಲ. ಒಳಗಡೆ ಯಾವಾಗಲೂ ತುಂಬಿಕೊಂಡಿದ್ರೆ ನಾವು ಏನು ತುಂಬಿಕೊಂಡಿದ್ವೋ ಅದನ್ನೇ ನೋಡ್ತಾ ಇರ್ತೀವಿ. ಆಗ ತುಂಬ ಸತಿ ಬೀಳ್ತೀವಿ. ಅಡಿಜಾರಿ ಬೀಳೋದು ಯಾವಾಗ ಅಂದರೆ ಎಚ್ಚರ ಇಲ್ಲದೆ ಇದ್ದಾಗ, ಅಗಮನ ಇಲ್ಲದೆ ಇದ್ದಾಗ. ಬಿದ್ದ ತಕ್ಷಣ ಇನ್ನೊಂದ್ಸತಿ ನಾವು ಬೀಳ್ಕೂಡ್ದು, ಯಾಕೆ ಬಿದ್ದೆ ಅಂತ ನೋಡ್ಕೊಳ್ಳಲ್ಲ. ನಾನು ಬಿದ್ದೇ ಇಲ್ಲ ಅನ್ನೋ ಹಾಗೆ ಅದಕ್ಕೆ ಗಾದೆ ಇದೆ, ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತ. ಇದೆಲ್ಲ ಎಷ್ಟು ಚೆನ್ನಾಗಿ ಗಾದೆ ಮಾಡಿದಾರಲ್ವ. ಅದನ್ನು ಬೇರೆಯವ್ರಿಗೆ ಉಪಯೋಗಿಸ್ತಾ ಇರ್ತೀವಿ, ನಾವೇ ನಮ್ಗೆ ಉಪಯೋಗಿಸ್ಕೊಳ್ಳಲ್ಲ. ನೋಡ, ನಾನು ಬಿದ್ದೆ, ಮೀಸೆ ಮಣ್ಣಾಗಲಿಲ್ಲ ಅಂತ ಹಿಂಗೆ ಆಡ್ತಿದ್ದೀನಿ ನಾನು ಅಂತ ನನ್ನನ್ನು ನೋಡೇ ನನಗೆ ಗೊತ್ತಾದಾಗ ನಾವು ತಿದ್ಕೋತೀವಿ. ಆಮೇಲೆ ನಮ್ಮ ಮೈಗೆ ಆಗಲ್ಲ ಅಂತ ಗೊತ್ತಿರುತ್ತೆ, ತಿಂತೀವಿ. ಇವಾಗ ಔಷಧಿ ತೊಗೊಂಡ್ರಾಯ್ತು, ಇವತ್ತು ತಿನ್ಬಿಡೋಣ, ಆಮೇಲೆ ಇನ್ನೊಂದು ಸರಿ ಮಾಡೋಣ. ಅದು ಒಂದು ಮನುಷ್ಯನ ಬುದ್ಧಿ. ಇದೇ ತಾನೇ ಬದುಕು, ಹೀಗಿರುತ್ತಾನೆ ಬದುಕು. ಎಷ್ಟೋ ಸತಿ ಈ ರೀತಿ ಅವಸರ, ಈ ರೀತಿ ದುಡ್ಕೋದು, ದುಡ್ಕಿ ನಾವು ದುಡ್ಕಿದ ತಕ್ಷಣ ಆ ಮತಿ ತಪ್ಪತ್ತೆ, ಬುದ್ಧಿ ಕೆಲಸ ಮಾಡಲ್ಲ. ದಡ್ಡಂತ ದುಡುಕಿದಾಗ ಬುದ್ಧಿ ಕೆಲಸ ಮಾಡಲ್ಲ. ಆಮೇಲೆ ಇನ್ನೊಂದು ತಪ್ಪು ಮಾಡ್ತೀವಿ. ತಪ್ಪು ಮಾಡಿದಾಗ ಹೌದು ತಪ್ಪು ಮಾಡಿದೆ, ತಪ್ಪಿಕೊಂಡ್ರೆ ಇನ್ನೊಂದ್ಸತಿ ಮಾಡಲ್ಲ. ನಮಗೆ ಯಾರ ಕೈ ಹತ್ರನೂ ಒಪ್ಕೊಳ್ಳೋದು ಬೇಡ, ನಮಗೆ ಗೊತ್ತಾಗ್ಬಿಡ್ಬೇಕು. ಅರಿವು ಅಂತಾರೆ, ಅರಿವಲ್ಲಿ ಗೊತ್ತಾದರೆ ಇನ್ನೊಂದ್ಸತಿ ಮಾಡಲ್ಲ. ಆದರೆ ನಾವು ಗೊತ್ತಾಗಕ್ಕೆ ಬಿಡಲ್ಲ. ಆ ತಪ್ಪು ಆದ ತಕ್ಷಣ ಆ ತಪ್ಪನ್ನು ಮುಚ್ಚಕ್ಕೆ ನೋಡ್ತೀವಿ, ಅವ್ರ ಮೇಲೆ ಹಾಕಿ ಅಥವಾ ಸರಿ ಮಾಡಕ್ಕೆ ಹೋಗ್ತೀವಿ. ತಪ್ಪನ್ನ ಒಪ್ಪು ಅಂತ ಮಾಡಿಬಿಡ್ತೀವಿ, ನಾವು ಹೇಳಿದ್ದೆ ಕರೆಕ್ಟು ಅಂತ ಸಾಧಿಸ್ಬಿಡ್ತೀವಿ. ಇದೇ ತಾನೇ ಬದುಕು, ಇದೇ ತಾನೇ ಈ ಬದುಕೆ ನಿಮಗೆ ನಿಜ ಅಂತ ಅನಿಸಿದೆ ಅಂದರೆ ಇದು ಕೂಡ ಒಂದು ಸುಖದ ಭ್ರಾಂತಿಗೆ ಮಾಡ್ತೀವಿ. ಅಹಂಕಾರಕ್ಕೆ ಒಂದು ಸುಖ ಸಿಗುತ್ತೆ, ಇಲ್ಲದೇ ಅಹಂಕಾರಕ್ಕೆ ನೋವಾಗತ್ತೆ ಅಂತ. ಅಡಿಜಾರಿ ಬೀಳುವುದು, ತಡವಿಕೊಂಡೇಳುವುದು, ಕಡಬು ನುಂಗುವುದು, ಕಹಿ ಮದ್ದ ಕುಡಿಯುವುದು, ದುಡುಕಿ ಮತಿದಪ್ಪುವುದು, ತಪ್ಪನೊಪ್ಪೆನ್ನುವುದು, ಬದುಕೆಂಬುದು ಇದು ತಾನೇ ಮಂಕುತಿಮ್ಮ. ಇದೇ ಅಷ್ಟೇ ಜೀವನ ಅಲ್ವಾ ಮನುಷ್ಯಂದು.
ಆಮೇಲೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡಬೇಕು. ಕೈಲಾಗದೆ ಇದು ಮಾಡೋಕ್ಕಾಗಲ್ಲ. ಕೈಲಾಗಿದ್ದೂ ಮಾಡದೇ ಇರೋದು ಪಾಪ. ಕೈಲಾಗುತ್ತೆ, ಅದು ನಂಗೆ ಆಗಲ್ಲ ಮಾಡಲ್ಲ ಅನ್ನೋದು ಪಾಪ. ನಾವೇನು ಮಾಡ್ತೀವಿ, ಕೈಲಾಗದೇ ಇರೋವನ್ನೆಲ್ಲ ಹೊತ್ಕೋತೀವಿ. ಎಲ್ಲೂ ಮಾಡಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಅಂತೆಲ್ಲ ಹೊತ್ಕೊಳ್ಳೋದು. ಆಗ ಕೊನೆಯಲ್ಲಿ ಸಾಕಪ್ಪ, ಯಾಕಾದರೂ ಒಪ್ಕೊಂಡೋ ಅನ್ನೋಂಗೆ ಪ್ರತಿ ಕೆಲಸನೂ ಯಾಕಾದರೂ ಒಪ್ಕೊಂಡೋ ಅನ್ನೋಂಗೆ ಆಗೋಗುತ್ತೆ. ಮುಗಿದ್ರೆ ಸಾಕೋದು ಅನಿಸ್ಬಿಡುತ್ತೆ. ಯಾಕಾದ್ರೂ ಮುಗಿದ ತಕ್ಷಣ ಹಬ್ಬ ಅನಿಸುತ್ತೆ, ಇಷ್ಟೊತ್ತು ಬಿಡುಗಡೆ ಆಯ್ತಪ್ಪ ಅನಿಸುತ್ತೆ. ಅಂದ್ರೆ ಅರ್ಥ ಏನು, ಇಷ್ಟೊತ್ತು ಬಂಧನದಲ್ಲಿ ಮಾಡಿದ್ರಿ, ಇಷ್ಟೊತ್ತು ಇಷ್ಟ ಇಲ್ಲದೆ ಮಾಡಿದ್ರಿ. ಯಾಕೆಂದರೆ ಆಮೇಲೆ ನಿಮಗೆ ಖುಷಿ ಸಿಕ್ತು, ಮಾಡುವಾಗ ಖುಷಿ ಇರಲಿಲ್ಲ. ಇಂಥ ಕಾರ್ಬಾರ ಅಷ್ಟೇ ಅಲ್ವಾ ಜೀವನ. ಇದನ್ನು ಕಾರ್ಬಾರ ಅಂತ, ಕಾರ್ಬಾರಗಳು ಅಂತಾರೆ. ನನಗೆ ಇದು ಒಂದು ಜ್ಞಾಪಕ ಬರುತ್ತೆ. ನನಗೊಂದು ಎಕ್ಸಾಂಪಲ್ ಕೊಡ್ಬೇಕಾದ್ರೆ, ನಾನು ಮಕ್ಕಳು ಕ್ಯಾಂಪ್ ಮಾಡ್ತಿದ್ದಾಗ 8 ವರ್ಷದ ಮೇಲಿನ ಮಕ್ಕಳಿಗೆ ತೊಗೊಳ್ತಾ ಇದ್ದಿದ್ದು. ಯಾರೋ ಕೇಳಿಕೊಂಡ್ರು ಚಿಕ್ಕ ಚಿಕ್ಕ ಮಕ್ಕಳಿಗೂ ತೊಗೊಳ್ಳಿ, ನಮ್ಮ ಅಕ್ಕ ದೊಡ್ಡ ಹುಡುಗಿ ಆ ಚಿಕ್ಕ ಹುಡುಗಿ ನೋಡ್ಕೊಳುತ್ತೆ ಅನ್ನೋದ್ರಲ್ಲಿ ಮನೆಗೆ ದೊಡ್ಡವರು ಬಂದರೆ ಚಿಕ್ಕ ಮಕ್ಕಳು ಕರ್ಕೊಂಬಂದು ಅನ್ನೋ ಥರದಲ್ಲಿ ಒಂದ್ಸತಿ ಮಕ್ಕಳು ಕ್ಯಾಂಪ್ ಮಾಡಿದ್ವಿ. 5 ದಿನ ನಮ್ಮ ಜೊತೆ ಇರಬೇಕು. ಪೇರೆಂಟ್ಸ್ಗೆ ಫೋನ್ ಮಾಡಿಬಿಡಿ ಅಂತ ಹೇಳಿದ್ವಿ, ಬರಬೇಡ ಅಂತ ಹೇಳಿದ್ವಿ. ಆ 5 ದಿನ ಕಳೆಯೋವಾಗ ಯಾವ ಥರ ಆಗ್ಬಿಡ್ತು ಅಂದರೆ, ಮುಗಿದ್ರೆ ಸಾಕಪ್ಪ ಅಂತ. ಯಾಕೆಂದರೆ ರಾತ್ರಿ ದಿನ ಮಕ್ಕಳು ಆಡೋದು, ಆ ಮಕ್ಕಳು ನೋಡ್ಕೊಳ್ಳೋದು, ಆ ಮಕ್ಕಳ ಕತೆ ಹೇಳಿದ್ರು. ಯಾಕೆ ಒಪ್ಕೊಂಡೆ ಇದನ್ನ, ಇದು ಯಾಕೆ ಬೇಕಿತ್ತು, ಎಷ್ಟು ನಮ್ಗೆ ಭಾರ ಆಗೋಯ್ತು ಅಂದರೆ ಅವತ್ತಿಂದ ಆ 5 ವರ್ಷದ ಕೆಳಗಿನ ಮಕ್ಳಿಗೆ ಕ್ಯಾಂಪ್ ಮಾಡೋದು ಸ್ಟಾಪ್ ಮಾಡಿ. ಚಿಕ್ಕ ಚಿಕ್ಕ ಮಕ್ಕಳು ನೋಡ್ಕೋಬೋದು, ಎಂಜಾಯ್ ಮಾಡ್ಬೋದು ಅವ್ರ ಜೊತೆ. ಅದು ಸಾಧ್ಯನೇ ಇಲ್ಲ ಆಯಿತು. ಅದಕ್ಕೆ ನಾವು ಮೂಟೆ ಹೊತ್ಕೊಂಡು ಹೋಗ್ತಾನಲ್ಲ ಕೂಲಿಯವನು, ಅವ್ನಿಗೆ ಪಾಪ ಹೊಟ್ಟೆಗೆ ದುಡ್ಡಿರಲ್ಲ. ನಾ ಮಾಡ್ತೀನಿ ಯಾಕೆಂದರೆ ದುಡ್ಡು ಬೇಕಲ್ಲ, ದುಡ್ಡುಗೋಸ್ಕರ ಎಲ್ಲ ಒಪ್ಕೊಂಡ್ಬಿಡ್ತಾನೆ. ಕೊಡಿ ಅದು ಕೊಡಿ ನಾವು ಡಬ್ಬಲ್ ಕೊಟ್ಬಿಡಿ, ನಾನು ತೊಗೊಂಡೋಗಿ ಇಟ್ಬಿಡ್ತೀನಿ ಅಂತ ಹೊತ್ಕೊಂಡ್ಬಿಟ್ಮೇಲೆ ದುಡ್ಡಿಗೆ ಅರ್ಧ ದಾರಿಗೆ ಹೋದ್ಮೇಲೆ ಇನ್ನೂ ಕಾಲ ಹತ್ರ ಹೋಗಿಲ್ಲ. ಎಷ್ಟು ನೂರ ಇಳಿಸಿದ್ರೆ ಸಾಕಪ್ಪ ಅನ್ಸಿರುತ್ತೆ ಅವನಿಗೆ. ಹಂಗೆ ಕೇಳ್ತಾನಲ್ಲ, ಹಾಗೆ ನಾವು ಕೂಲಿ ಒಂಥರ ಕೈಲಾಗದೆ ಇದ್ರು ಎಲ್ಲ ಒಪ್ಕೊಂಡ್ಬಿಟ್ಟು ಆಮೇಲೆ ಕೈಲಾಗಲ್ಲ ಮುಗಿದ್ರೆ ಸಾಕು, ಆದರೆ ಸಾಕು ಅಂತ ಅಷ್ಟೊತ್ತಿಗೆ ನಮ್ಗೆ ಕಾಯಿಲೆನೇ ಬಂದಿರುತ್ತೆ. ಆ ಥರ ಮಾಡ್ಕೊಂಡು ಬಿಡ್ತೀವಲ್ಲ. ಹೇರಾಳು ಮೂಟೆ ಗೂಲಿಯ ಮೂಟೆ ಹೇರಾಳು ಅದೇ ಹೊರುವ ಆಳು ಮೂಟೆ ಗೂಲಿಯ ಬೇಡಿ ಹೆಗಲೊಡ್ಡಿ ಭಾರವನ್ನು 4 ಮಾರು 5 ದೂರ ಇನ್ನೆಷ್ಟೆನ್ನುತ್ತ ಆತರಿಪನ್ ಅದನ್ನಿಳಿಸೋದಕ್ಕೆ ಆತರ ಪಡ್ತಾನಲ್ಲ ಕೂಲಿ, ಭಾರ ತಡೆಯಕ್ಕಾಗದೆ ದೂರವಿನ್ನೆಷ್ಟು ಅಂತ ಕೇಳ್ತಾನಲ್ಲ, ಇಷ್ಟು ದೂರ ಹೋಗ್ಬೇಕು. ಆತುರಿಪನ್ ಅದನ್ನಿಳಿಸೆ ಕಾರು ಭಾರಗಳಷ್ಟೇ ಮಂಕುತಿಮ್ಮ. ನಿನ್ನ ಜೀವನದಲ್ಲಿ ನೀನು ಕಾರ್ಬಾರ ಮಾಡ್ತಾ ಇದೆಯಲ್ಲ, ಆಗದೆ ಇರೋದೆಲ್ಲ ಮಾಡಕ್ಕೆ ಹೋಗಿ ಕೈ ಸುಟ್ಕೋತಾ ಇದೆಯಲ್ಲ, ಯಾಕೆಂದರೆ ಹಣ ಬೇಕು, ಅದಕ್ಕೆ ಮಾಡ್ತಾ ಇದ್ದೀನಿ. ಅಂದರೆ ಭಗವಂತ ನಮ್ಮನ್ನು ಯಾವ ರೀತಿ ಪರೀಕ್ಷೆ ಮಾಡ್ತಾನೆ ಅಂದರೆ, ನಮ್ಮ ಒಡಿಲಲ್ಲಿ ವಿಷಮ ಕುಟಿಲಗಳ ಅಂದರೆ ಅಪೋಸಿಟ್ಸ್ನ ಇಡ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ನಾಲಿಗೆಗೆ ಒಂದು ರುಚಿಯೊಪ್ಪೆ ರಸನೆಗಳು. ನಾಲ್ಗೆ ಆ ರುಚಿನ ಒಪ್ಕೊಳ್ಳುತ್ತೆ. ಶೂಲಬಹುದ ಉದರಕ್ಕೆ, ಹೊಟ್ಟೆಗಾಗಲ್ಲ. ನಾಲ್ಗೆಗೆ ಬೇಕು, ಹೊಟ್ಟೆಗಾಗಲ್ಲ. ನೋಡಿ, ನಾಲ್ಗೆ ಇಷ್ಟಪಡುತ್ತೆ. ನಮ್ಮ ದೇಹದಲ್ಲೇನೆ 2 ಭಾಗ, ನಾಲ್ಗೆ ಒಂದು, ಹೊಟ್ಟೆ ಒಂದು. ಹೊಟ್ಟೆಗೆ ಆಗಲ್ಲ ತಿಂದರೆ, ನಾಲ್ಗೆಗೆ ಬೇಕು. ಆಮೇಲೆ ತಣ್ಣನೆ ಗಾಳಿನಲ್ಲಿ ಹೋಗೋಕ್ಕೆ ಈ ಚರ್ಮಕ್ಕೆ ಬೇಕು. ಹೋಗಿ ಬಂದರೆ ಎದೆ ಬೇನೆ, ಗಾಳಿಗೆ ಹೋಗ್ಬಿಟ್ಟು ಬಂದರೆ ಎದೆ ನೋವು ಬರುತ್ತೆ. ನೋಡಿದ್ರ, ದೇಹಕ್ಕೆ ತಣ್ಣನೆ ಗಾಳಿ ಬೇಕು, ಆದರೆ ನಮಗೆ ತಣ್ಣನೆ ಗಾಳಿ ಹೋದರೆ ಉತ್ಸಾಹ ಬರುತ್ತೆ ರಾತ್ರಿ. ರಚಿಸಿದವನು ಇಂತು ಒಡಲೊಡನೆ 2 ವಿಷಮ ಕುಟಿಲಗಳ, ಯಾವುದು ನಿನಗೆ ಸರಿ ನೋವು ಮಂಕುತಿಮ್ಮ, ಯಾವುದು ಉಚಿತ ನಿನಗೆ ಯಾವುದು ಸರಿ ನೋಡ್ಕೊ. ನಿನಗೆ ರಾಮನ್ ತಿನ್ಬೇಕಾ, ಡಯಾಬಿಟೀಸ್ನಲ್ಲಿ ನೀನು ಒದ್ದಾಡಬೇಕಾ, ನೀನು ಈ ಕೆಲಸ ಹಚ್ಕೊಂಡು ಮಾಡಬೇಕಾ, ನೀನು BP ಜಾಸ್ತಿ ಆಗಬೇಕಾ, ಯೋಚನೆ ಮಾಡು. ಬೇಡಪ್ಪ, ನಮ್ಮ BP ಜಾಸ್ತಿ ಆಗೋದು ಅಂತ ಆರಿಸ್ಕೋತೀಯಲ್ಲ, ಯಾವುದು ಉಚಿತನೋ ಅದನ್ನು ಆರಿಸ್ಕೋ. ರುಚಿಯೊಪ್ಪೆ ರಸನೆಗದು ಶೂಲಬಹುದುದರಕ್ಕೆ ತ್ವಚ ಬೆಳ್ಪೆ ತಂಗಾಳಿಯಂ ಬೇನೆ ಎದೆಗೆ ರಚಿಸಿದವನಿಂತು ಒಡಲೊಡಿಡೆ ವಿಷಮ ಕುಟಿಲಗಳ ಉಚಿತವಾಗುವುದೋ ನಿನಗೆ ಮಂಕುತಿಮ್ಮ. ಈ ಥರ ದೇಹ ಇರೋದ್ರಿಂದನೇ ನಾವೊಂದು ಕಿಚ್ಚಾಗ್ಬಿಡುತ್ತೆ. ಬಾಳು ಒಳಕಿಚ್ಚು ಅಂತ ಹೇಳ್ತಾರೆ. ಈ ಒಳಕಿಚ್ಚು
ಎಲ್ಲ ನಮ್ಮ ಹೊರಗಡೆ ಕಾಣಲ್ಲ, ಅದು ಒಳಕಿಚ್ಚು. ಎಲ್ಲ 10 ದಿಕ್ಕಲ್ಲೂ ಆ ಉರಿ ತಲುಪ್ತಾ ಇರುತ್ತೆ, ಎಲ್ಲ ಕಡೆ ನಾಲ್ಗೆ ಚಾಚ್ತಾ ಇರುತ್ತೆ. ಅದೇ ಕಣ್ಣು ಕಾಣಲ್ಲ. ನೀ ಹಾಗಿರೋದ್ರಿಂದ ಎಲ್ಲ ಕಡೆನೂ ಎಲ್ಲರಿಗೂ ಇರಿಟೇಟ್ ಆಗ್ತಾ ಇದೆ. ಇದ್ರ ಜೊತೆಗೆ ಟೈಮ್ ಚೆನ್ನಾಗಿಲ್ಲ. ಕಾಲ ಮಣ್ಣು ಹುಚ್ಚ ಕಾಲ ಅನ್ನೋದು ಹುಚ್ಚು ಕಾಲ, ಮಣ್ಣನ್ನು ಎರಚಿಸ್ತಾ ಇದೆ. ಎಲ್ಲ ಕಡೆ ಧೂಳು, ಎಲ್ಲ ಕಡೆ ಹೊಗೆ. ಅದು ಬಿಟ್ಟರೆ ಜಗತ್ತಲ್ಲಿ ಬೇರೆ ಏನೂ ಇಲ್ಲ. ಇಲ್ಲಿ ಮೇಲೇನು ಬೀಳೇನು, ಮೇಲೆ ಹೋಗೋದೇನು ಕೆಳಗೆ ಬರೋದೇನು. ಬಾಳಿನೊಳಕಿಚ್ಚು ದೆಸೆ ದೆಸೆ ಗುರಿಯ ಚಾಚುತ್ತೀರೆ, ಕಾಲ ನೆನ್ನುವ ಹುಚ್ಚ ಮಣ್ಣ ನೆರಚುತ್ತೀರೆ. ಧೂಳು ಹೊಗೆಗಳ ಹೊರತು ಜಗದಿ ಬೇರಿಲ್ಲದಿರೆ, ಮೇಲೇನು ಬೀಳೇನು ಮಂಕುತಿಮ್ಮ. ಇದು ಎಲ್ಲಿ ಕೆಳಗೆ ಹೋಗೋದು ಅಂದ್ರೇನು, ಮೇಲೆ ಹೋಗೋದು ಅಂದ್ರೆ ಇಲ್ಲಿ ಈ ಥರ ಸಿಕ್ಕಾಕೊಂಡ್ಬಿಟ್ಟಿದ್ರೆ ಮೇಲೂ ಇಲ್ಲ ಕೆಳಗೂ ಇಲ್ಲ. ಎಷ್ಟು ಚೆನ್ನಾಗಿದೆ ಇದು. ಸುಖದ ಭ್ರಾಂತಿ, ಭೂಮಿನಲ್ಲಿ ಸುಖದ ಭ್ರಾಂತಿ.